ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಆಫೀಸ್ ಕೆಲಸ ಮುಗಿಸಿ ಬಸ್ ಸ್ಟಾಪಿಗೆ ಬಂದು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಮಳೆ ಜೋರಾಗಿ ಬರ್ತಾಯಿತ್ತು, ಬಸ್ಸು ಬಂದಿರಲಿಲ್ಲ. ಈ ಮಳೆಯಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಕೂರೋಕ್ಕೂ ಆಯ್ತಾ ಇರಲಿಲ್ಲ. ಲೇಟ್ ಬೇರೆ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಆಟೋನೇ ಮಾಡಿಕೊಂಡು ಮನೆಗೆ ಹೊರಡೋಣ ಅಂತ ಆಟೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಎಂಥ ಮಳೆ ಅಂದರೆ 1 ಅವರ್ ಉದಿದೆ ಮಳೆ, ಅಷ್ಟು ಜೋರು ಮಳೆ ಬಂದಿದೆ. ಮನೆಗೆ ಬಂದು ಮಳೇಲಿ ಬೇರೆ ನೆಂದ್ಬಿಟ್ಟಿದ್ನಲ್ಲ, ಮೈಯೆಲ್ಲ ಸ್ವಲ್ಪ ಒದ್ದೆ ಆಗಿತ್ತು. ಚಳಿ ಬೇರೆ ಆಗ್ತಾಯಿತ್ತು. ನಮ್ಮ ರಾಕಿಲಿ ನಮ್ಮ ಟುಫಿನ ಒಳಗಡೆ ಬಂದ್ಬಿಡ್ತಾನೆ ಅಂತ ಬಾಗಿಲಲ್ಲೇ ಕೂತಿದ್ದಾನೆ ಕಾಯ್ಕೊಂಡು. ಪಾಪ ಅವ್ನು ಮಳೇಲಿ ಆಚೆ ಕೂತಿದ್ದಾನೆ. ಅವನು ಒಳಗೆ ಬಂದುಬಿಡ್ತಾನೆ ಅಂತ ಅವನು ಕಾವಲು, ಅವನು ಬರಬಾರ್ದು ಒಳಕ್ಕೆ, ಇವನೊಬ್ಬನೇ ಇರಬೇಕು ಅಂತ. ಅಲ್ಲಿ ಕೂತಿರೋದು ಅವ್ನಿಗೆ ಸಹಿಸೋಕ್ಕಾಯ್ತಾ ಇಲ್ಲ. ಅವನಿಗೆ ಜೋರು ಮಾಡ್ತಾಯಿದ್ದಾನೆ. ನಾನು ಹಿಂಗೋ ಇದು ಮಾಡಿ ಕರ್ಕೊಂಡು ಒಳಗಡೆ ಬಂದೆ. ನಾನಿಲ್ಲಿ ತರಕಾರಿ ತಗೊಂಬರೋಣ ಅಂತ ಮಾರ್ಕೆಟ್ಗೆ ಹೋಗಿದ್ದೆ. ಬೆಳಗ್ಗೆ ತರಕಾರಿ ತಗೊಂಬಂದು ಒಂದೊಂದೇ ಜೋಡಿಸ್ಕೊತಾ ಇದ್ದೀನಿ. ಸೌತೆಕಾಯಿ ಮತ್ತು ಬೆಂಡೆಕಾಯಿ, ಒಂದು ವಾರಕ್ಕೆ ಎಷ್ಟು ಬೇಕೋ ತರಕಾರಿ ಅಷ್ಟು ತೊಗೊಂಬಂದ್ಬಿಟ್ಟಿದ್ದೆ. ಜೊತೆಗೆ ಒಂದು ಸ್ವಲ್ಪ ಕಡಲೆಕಾಯಿನೂ ತೊಗೊಂಬಂದಿದ್ದೆ. ಕಡಲೆಕಾಯಿ ಸ್ವಲ್ಪ ಸಿಕ್ತು, ಕಡಲೆಕಾಯಿನೂ ತೊಗೊಂಬಂದಿದ್ದೆ. KG 100 ರೂಪಾಯಿ ಹೇಳಿದ್ರು. ನಾನು ಅರ್ಧ KG ಇಷ್ಟೇ ತಂದಿದ್ದು. ಅದನ್ನು ಬೇಯಿಸಿ ತಿನ್ನೋಣ ಸಾಯಂಕಾಲ ಅಂದ್ಬಿಟ್ಟು ತಂದಿದ್ದೆ. ನಮ್ಮ ರಾಕಿಗೆ ಇವಾಗ ಊಟ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಊಟ ಕಲಿಸ್ಕೊಂಡು ಊಟ ಮಾಡ್ಸೋಕ್ಕೆ ಅಂತ ಹೋಗ್ತಾಯಿದ್ದೀನಿ. ಇವನಿಗೆ ಊಟ ಮಾಡಿಸ್ತಾಯಿದ್ರೆ ಅವನು ಬಂದು ಇವನ ಹತ್ರ ನಿಂತ್ಕೋತಾನೆ. ಅವನಿಗೆ ಊಟ ಹಾಕಿದೆ ಅಂದರೆ ಇವನಿಗೇನೋ ಬೇರೆ ಸಪ್ರೇಟಾಗಿ ಸ್ಪೆಷಲಾಗಿ ತಿನ್ನಿಸ್ಬಿಡ್ತಾರೆ ಅಂತ ಅವನಿಗೆ ಹೊಟ್ಟೆ ಉರಿ. ಇಲ್ಲಿ ಹಾಕಿದ್ದೀನಿ ಅವನಿಗೂ, ಆದರೆ ತಿನ್ನಲ್ಲ. ಅವ್ನು ತಿನ್ನಬೇಕಾದ್ರೇ ಇವನು ತಿನ್ನೋದು. ಇವನಿಗೆ ಹಾಕೋ ಊಟ ತಿಂಡಿನೇ ಅವನಿಗೂ ಹಾಕೋದು, ಇಬ್ರಿಗೂ ಒಂದೇ ಹಾಕೋದು. ಆದರೆ ಇವನಿಗೆ ಬೇರೆ ಏನೋ ಕಲಸಿ ತಿನ್ನಿಸ್ತಾರೆ, ನನಗೆ ಬೇರೆ ಹಾಕ್ತಾರೆ ಅಂತ ಅವನ ತಟ್ಟೆಯಿಂದ ತೆಗೆದು ಅವನ ಪಾತ್ರೆಯಿಂದ ಇವನ ಪಾತ್ರೆಗೆ ಹಾಕಿದ್ರೇ ಅವ್ನು ತಿನ್ನೋಕ್ಕೆ ಹೋಗೋದು. ನೋಡಿ, ಇವಾಗ ಹಾಕಿದ್ನಲ್ವ, ಈಗ ತಿನ್ನೋಕ್ಕೆ ಬರ್ತಾನೆ ಆ ಪಾತ್ರೆ. ಇಲ್ಲಾಂದರೆ ಅದು ಹಂಗೇ ಇರುತ್ತೆ. ಇವನಿಗಂತೂ ನಾವೇ ತಿನ್ನಿಸ್ಬೇಕು. ನಮ್ಮ ರಾಕಿಗೆ ತಿನ್ನಿಸಿಲ್ಲ ಅಂದ್ರಂತೂ 1-2 ದಿವಸ ಆದರೂ ಊಟನೇ ಮುಟ್ಟಲ್ಲ, ಸುಮ್ಮನೆ ಕೂತಿರ್ತಾನೆ. ಅದು ತಿನ್ಸೋಕ್ಕೂ ಕಷ್ಟಪಟ್ಕೊಂಡೇ ತಿನ್ನಿಸ್ಕೊಳ್ಳೋದು. ಇಷ್ಟಪಟ್ಟಂತ ಅವ್ನು ಊಟನೇ ಮಾಡೋದಿಲ್ಲ. ಇನ್ನು ಹೊಟ್ಟಸ್ಕೊಂಡಿರ್ತಾನಲ್ಲ ಅಂತ ನಾವೇ ತಿನ್ನಿಸೋದು. ಅವ್ನು ನೋಡಿ, ಈಗ ಹಾಕಿದ್ಮೇಲೆ ಇವನ ತಟ್ಟೆಯಿಂದ ಇವನ ಪಾತ್ರೆಯಿಂದ ತೆಗೆದು ಅವ್ನಿಗೆ ಹಾಕಿದ್ಮೇಲೆ ಅವ್ನು ತಿಂತಾ ಇರೋದು. ಈಗ ಸಮಾಧಾನ ಅವನಿಗೆ. ಇನ್ನು ಇವನದು ತಿನ್ನಿಸಿ ಎಲ್ಲ ರೆಡಿ ಮಾಡಿ ತಿನ್ಸಾಗಿತ್ತಲ್ಲ, ಇವನು ಒಳಗಡೆ ಸುಮ್ಮನೆ ಕೂತಿದ್ದೆ. ಸರಿ, ಒಂದು ರೌಂಡ್ ಹಾಕ್ಸೋಣ ಅಂದ್ಬಿಟ್ಟು ಮುಂದ್ಗಡೆ ಕರ್ಕೊಂಡೋಗೋಣ ಅಂತ ಕರ್ಕೊಂಡೋಗ್ತಾಯಿದ್ದೀನಿ. ಮುಂದೆ ರೌಂಡ್ ಹೋಗೋಣ ನಡಿ ಅಂದ ತಕ್ಷಣ ಅವನೇ ಹೊರಟ್ಬಿಡ್ತಾನೆ. ಅವನ ಜೊತೆಗೆ ಅವನು ಬರ್ತಾನೆ. ಇದು ಮುಂದೆಗಡೆ ಕರ್ಕೊಂಬಂದಿದ್ದೀನಿ ರೌಂಡ್ ಹಾಕ್ಸೋಕ್ಕೆ ಅಂತ. ನೋಡಿ, ಮನೆ ಇದೆ. ಸುಮಾರು ಒಂದು 100 ವರ್ಷ ಆಗಿರಬೇಕು ಮನೆಗೆ. ಇನ್ನೂ ಈ ಥರ ಇದೆ. ನಾನು ಮದುವೆ ಆದಾಗ ಸ್ವಲ್ಪ ಪಾಳು ಬಿದ್ದಂಗಿತ್ತು ಮನೆ ಇದು. ಸ್ವಲ್ಪ ಮರ ಗಿಡ ಎಲ್ಲ ಬೆಳ್ಕೊಂಡು ದೊಡ್ಡದಾಗಿ ಕಾಡು ಥರ ಕಾಣಿಸ್ತಾಯಿತ್ತು. ಆಮೇಲೆ ಈ ಥರ ಮಾಡಿದ್ದಾರೆ ನೀಟಾಗಿ. ಈ ಥರ ಕಾಣಿಸ್ತಾ ಇದೆ. ನಮ್ಮ ರಾಕಿ ಅಲ್ಲೇ ಬಂದು ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದಾನೆ. ಅವ್ರನ್ನಂತೂ ನೋಡಿದ್ರೆ ಬೈತಾರೆ. ನೋಡಿ, ಮುಂದೆ ಈ ಥರ ಇದೆ. ಮೇಲ್ಗಡೆ ಮಹಾಲಕ್ಷ್ಮಿದು ವಿಗ್ರಹ ಕೂಡ ಇದೆ ಇಲ್ಲಿ. ನೋಡಿ, ನಿಮಗೆ ಕಾಣಿಸ್ತಾ ಇರಬೇಕು. ನಮ್ಮ ರಾಕಿ ಒಂದು ಬಟರ್ ಫ್ರೂಟ್ ಸಿಕ್ಕಿತ್ತು. ಅದನ್ನು ಎತ್ಕೊಂಡು ಓಡಾಡ್ತಿದ್ದಾನೆ. ಅಂದರೆ ಅದು ಅವ್ನ ಬಾಯಲ್ಲಿ ಕಚ್ಕೊಂಡ್ರೆ ನಾವು ಕಿತ್ಕೊಳ್ಳೋಕ್ಕೆ ಅಂತ ಹೋಯ್ತೀವಲ್ಲ, ಅದಕ್ಕೆ ಓಡಾಡಿಸ್ಲಿ ಅಂತ ಅವ್ನು ಹಿಂಗೆ ಓಡಾಡೋದು ಬಾಯಲ್ಲಿ ಕಚ್ಕೊಂಡು. ತಿನ್ನಲ್ಲ, ಎಲ್ಲ ಸುಮ್ಮನೆ ಎತ್ತಿಟ್ಕೊಂಡಿರೋದಂಗೆ ಅಷ್ಟೇ.
ನಾನು ಕಡಲೆಕಾಯಿ ತಂದಿದ್ನಲ್ಲ ಅದನ್ನು ಬೇಯಿಸಿ ಇಟ್ಟಿದ್ದೀನಿ ತಿನ್ನೋಣ ಅಂದ್ಬಿಟ್ಟು. ಕಡಲೆಕಾಯಿ ಬೆಂದಿದೆ ನೋಡಿ, ಈ ಥರ ಬೆಂದಿದೆ ಕಡಲೆಕಾಯಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಅಷ್ಟು ವಿಡಿಯೋ ಹಾಕಿದ್ದೀನಿ, ವ್ಯೂಸೇ ಬರಲ್ಲ ವಿಡಿಯೋಗಳಿಗೆ. ನೋಡೋಣ ಬರುತ್ತೇನೋ ಅನ್ನೋ ಒಂದು ಆಸೆಯಿಂದ ಹಾಕ್ತಾಯಿದ್ದೀನಿ ವಿಡಿಯೋಗಳನ್ನ.